ಯಾಕಪ್ಪ ಸತೀಶ್ ಸಾವ್ಕಾರ ಎಲ್ಲಿ ಕೈ ಇಡ್ತಾರ ಅದೆಲ್ಲ ಒಳ್ಳೇದು ಯಾಕಾಗ್ತದ? ಸಾಮಾನ್ಯ ಅಲ್ಲ, ಒಂದು ಗ್ರಾಮ ಪಂಚಾಯತಿ ಮೆಂಬರ್ ಆಗ್ಬೇಕಾದ್ರೆ ಏನೇನು ಪರಿಸ್ಥಿತಿ ಆಕತಿ. ಆದ್ರೆ ಇವತ್ತ ಮಗಳ MLC ಇದು ಲೋಕಸಭಾ ಸದಸ್ಯರಾಗಬೇಕು. ಅಷ್ಟೇ ಅಲ್ಲ, ನಾ ಹೇಳ್ತೀನಿ, ಮುಂದಿನ ದಿನಮಾನದಲ್ಲಿ ಈ ಸಲ ಸಂತೋಷವಾಗಿ ಅಗದಿ ಹೃದಯ ತುಂಬಿ ಹೇಳ್ತೀನಿ ಮಾತನ್ನ. ಯಾವ ಸತೀಶ್ ಜಾರಕಿಹೊಳಿ ಸಾಹೇಬರು ಯಾವತ್ತ ಈ ರಾಜ್ಯದ ಮುಖ್ಯಮಂತ್ರಿ ಆಗ್ತಾರ ಅವತ್ತ ರಾಹುಲ್ ಅಣ್ಣವರು ವಿಧಾನಸಭೆ ಸದಸ್ಯರಾಗಿರ್ತಾರೆ ಅಂತಕ್ಕಂಥದ್ದನ್ನ ಹೇಳಲಿಕ್ಕೆ ನಾನು ಬಯಸ್ತೀನಿ. ಯಾಕೆ ಅವ್ರು ಆಗ್ಬೇಕು ಅಂದ್ರ ದೊಡ್ಡವರು ಅವ್ರ ನಮಗೆ ಸಿಗಲಿ, ಇವರೇ ನಮಗೆ ಸಿಗವರು ಬೇಕಿಲ್ಲ. ಅದಕ್ಕೆಲ್ಲಾ ಕಾರ್ಯಗಳಲ್ಲಿ ಗೊತ್ತಿರಬೇಕು. ಇವತ್ತ 15 ತಾಲೂಕಿನಲ್ಲಿ ರಾವ್ ಸಾಹೇಬ್ ಗೊತ್ತದ, ನಮ್ಮ ಸಿಂಗಿ ಅವ್ರಿಗೆ ಗೊತ್ತದ, ನಮ್ಮ ರಮೇಶ್ಗೆ ಎಲ್ಲರಿಗೂ ಗೊತ್ತದ. ಎಲ್ಲರನ್ನ ಮನೆ ಮಕ್ಕಳು ಮನೆಯವರಾಗಿ ನಾವು ಸತೀಶ್ ಸಾವ್ಕಾರಿಗೆ ಹೊರಗಿನವರಲ್ಲ. ಬಹುಶಃ ಇಲ್ಲಿರ್ತಕ್ಕಂಥ ಎಲ್ಲಾ ಸಂಘಟನೆಗಳಿಗೆ ಕುರ್ಚಿಗಳನ್ನ ಕೊಡುದು, 100 ಕುರ್ಚಿಗಳನ್ನ, ಸೌಂಡ್ ಬಾಕ್ಸ್ಗಳನ್ನ ಕೊಡುದು ಇವತ್ತೆಷ್ಟು ಸಹಕಾರ ಅಂತಂದ್ರ ರಾಜ್ಯದಲ್ಲಿ ಹೆಸರು ಮಾಡ್ಲಿಕ್ಕೆ ಕಾರಣ ಅಂದ್ರ ನಾವು ಮಕ್ಕಳಿಗೆ ಪ್ರತಿ ಅವರು ಬಹಳಷ್ಟು ದಿನಗಳ ಹಿಂದೆ ಈ ರಾಹುಲ್ ಜಾರಕಿಹೊಳಿ ಟಿಕೆಟ್ ಪಂದ್ಯಗಳನ್ನ ಅತ್ನಿ ಊರಿನಲ್ಲಿ ಹಮ್ಮಿಕೊಡ್ಬೇಕಂತ ಸತತವಾಗಿ ನನಗೆ ಬರ್ತಾ ಇದ್ರು. ಆದ್ರೆ ಸರಿಯಾದ ಸಮಯ ಅವಕಾಶ ಅವರಿಗೆ ಸಿಗ್ಲಿಲ್ಲ. ಬಹುಶಃ ಇಂದ ನವೆಂಬರ್ ಅಥವಾ ಡಿಸೆಂಬರ್ ಅಲ್ಲೇ ಮಾಡ್ಬೇಕಂತ ಒಂದು ಯೋಜನೆಯನ್ನು ಅವ್ರು ಹಾಕೊಂಡಿದ್ರು. ಆದ್ರೆ ಇವತ್ತ ಬೇರೆ ಒಂದು ಒಳ್ಳೆ ಪ್ಲಾನಿಂಗ್ ಮಾಡೋ ಮುಖಾಂತರ ಬಹಳಷ್ಟು ಅಚ್ಚುಕಟ್ಟಾಗಿ ಈ ಪಂದ್ಯಗಳನ್ನ ಆಯೋಜನೆ ಮಾಡಿದಕ್ಕೆ ಮತ್ತು ಈ ಕಾರ್ಯಕ್ರಮಕ್ಕೆ ಪಂದ್ಯಗಳಿಗೆ ಸಹಕಾರ ಮಾಡಿದಂತ ವಿವಿಧ ಮುಖಂಡರಿಗೆ ಎಲ್ಲರೂ ಕೂಡ ನಾನು ಪ್ರಥಮವಾಗಿ ಅಭಿನಂದನೆ ಸಲ್ಲಿಸಲಿಕ್ಕೆ ಬಯಸುತ್ತೇನೆ. ಯಾಕಂದ್ರೆ ಬಹಳಷ್ಟು ಒಂದು ಸಮಯವನ್ನ ಕೊಟ್ಟು ಶ್ರಮವನ್ನ ಕೊಟ್ಟು ಈ ಪಂದ್ಯಗಳನ್ನ ತಾವೆಲ್ಲ ಆಯೋಜನೆ ಮಾಡೋದಕ್ಕೆ ಸಹಕಾರವನ್ನ ಮಾಡಿದ್ದಾರೆ. ಅದಕ್ಕೆ ಪ್ರತಿ ವರ್ಷ ಅತ್ನಿ ತಾಲೂಕದಲ್ಲಿ ಇಂಥ ಒಂದು ಕ್ರೀಡಾ ಕಾರ್ಯಕ್ರಮ ಆಗಬೇಕಂತ ಒಂದು ಒಳ್ಳೆ ಮನೋಭಾವನೆ ಇಟ್ಕೊಂಡು ಮುಂದಿನ ವರ್ಷ ಕೂಡ ಈ ಕಾರ್ಯಕ್ರಮವನ್ನ ಆಯೋಜನೆ ಮಾಡ್ತಾರಂತ ತಹಸೀಲ್ ಸಾಂಗ್ಲಿಕರವರು ಮಾಡಿದ್ದಾರೆ. ಇದಕ್ಕೆ ಪ್ರತಿ ವರ್ಷ ಇಂಥ ಒಂದು ಕಾರ್ಯಕ್ರಮ ಆಗಲಿ ಅಂತ ನಾವು ಕೂಡ ಇದಕ್ಕೆ ಬೇಕಾದಂತ ಸಹಾಯ ಸಹಕಾರ ಮಾಡ್ಲಿಕ್ಕೆ ಸದಾ ನಾವು ಸಿದ್ಧರಿರ್ತೇವೆ. ನಾವೆಲ್ಲ ಮುಂದಾಳತ್ವವನ್ನು ವಹಿಸಿ ಇಂಥ ಒಂದು ಕಾರ್ಯಕ್ರಮ ಪ್ರತಿಯೊಂದು ವರ್ಷ ಅಥವಾ ಬೇಕಾದಂತ ಸಮಯದಲ್ಲಿ ತಾವೆಲ್ಲರೂ ಮಾಡ್ರಿ ನಮ್ಮ ಜೊತೆಗೆ ಸದಾ ನಿಲ್ಲುವಂತ ಕೆಲಸ ಮಾಡ್ತೇವೆ. ಇಂಥ ಒಂದು